ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡೈವೈನ್ ಕನ್ನಡ ಜಗತ್ತಿಗೆ ಹಾರ್ದಿಕ ಸ್ವಾಗತ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಮೊದಲ ಮಗು, ಅಗ್ನಿ ತತ್ವದ ಪ್ರತೀಕ, ಧೈರ್ಯದ ಇನ್ನೊಂದು ಹೆಸರಾದ ಮೇಷರಾಶಿ ಬಗ್ಗೆ. ನನ್ನ ಮೇಷರಾಶಿಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನವನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಹೊರಗಿನ ಜಗತ್ತಿಗೆ ನೀವು ಕಠೋರವಾಗಿ ಕೋಪಿಷ್ಠರಂತೆ, ಯಾರಿಗೂ ತಲೆಬಾಗದವರಂತೆ ಕಾಣಬಹುದು. ಆದರೆ ರಾತ್ರಿ ಮಲಗುವಾಗ ನಿಮ್ಮ ದಿಂಬಿಗೆ ಮಾತ್ರ ಗೊತ್ತು ನೀವು ಎಷ್ಟು ಬಾರಿ ಮೌನವಾಗಿ ಅತ್ತಿದ್ದೀರಿ ಎಂದು. ನೀವು ಎಲ್ಲರಿಗಾಗಿ ಓಡುತ್ತೀರಿ, ಎಲ್ಲರ ಸಮಸ್ಯೆಗೆ ಹೆಗಲು ಕೊಡುತ್ತೀರಿ. ಆದರೆ ನಿಮಗೆ ಕಷ್ಟ ಬಂದಾಗ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ. ನಿಮ್ಮ ಸರಳತೆ, ನಿಮ್ಮ ನೇರ ನುಡಿ, ನಿಮ್ಮ ಸತ್ಯವನ್ನೇ ಜನ ಅಹಂಕಾರ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. 2024 ಮತ್ತು 2025 ನಿಮಗೆ ಸುಲಭದ ವರ್ಷಗಳಲ್ಲ. ನಂಬಿಕೆ ದ್ರೋಹ, ಹಣಕಾಸಿನ ಒತ್ತಡ, ಆರೋಗ್ಯದ ಏರುಪೇರು ಎಲ್ಲವನ್ನೂ ನೀವು ಅನುಭವಿಸಿದ್ದೀರಿ. ಆದರೆ ಇಂದು ನಾನು ನಿಮಗೆ ಒಂದು ಮಾತು ಹೇಳಲು ಬಂದಿದ್ದೇನೆ. ಕಣ್ಣೀರು ಒರೆಸಿಕೊಳ್ಳಿ, ಏಕೆಂದರೆ ಕಾಲಚಕ್ರ ಉರುಳಿದೆ. 2026 ಕೇವಲ ಹೊಸ ವರ್ಷವಲ್ಲ, ಇದು ನಿಮ್ಮ ಜೀವನದ ವನವಾಸ ಮುಗಿದು ರಾಜ್ಯಭಾರ ಆರಂಭವಾಗುವ ಸಮಯ. ಹೌದು, 2026 ಮೇಷ ರಾಶಿಯವರಿಗೆ ಕರ್ಮಫಲವೂ ಹೌದು, ರಾಜಯೋಗವೂ ಹೌದು. ಇಗೋ, 2026ರಲ್ಲಿ ಗ್ರಹಗಳು ನಿಮಗಾಗಿ ಏನೆಲ್ಲ ಕಾದಿರಿಸಿವೆ ಎಂಬುದನ್ನು ಆಳವಾಗಿ ನೋಡೋಣ. 2026ರ ಗ್ರಹಗಳ ಮಹಾಸಂಚಾರ. ಮೊದಲು ನಿಮ್ಮ ಹಣೆಬರಹವನ್ನು ನಿರ್ಧರಿಸುವ ಪ್ರಮುಖ ಗ್ರಹಗಳ ಸ್ಥಿತಿಯನ್ನು ತಿಳಿದುಕೊಳ್ಳೋಣ. ಶನಿ ಮಹಾತ್ಮ. ಶನಿ ಇಡೀ ವರ್ಷ ನಿಮ್ಮ ರಾಶಿಯ 12ನೇ ಮನೆಯಲ್ಲಿ ಇರುತ್ತಾರೆ. ಇದನ್ನು ಜ್ಯೋತಿಷ್ಯದಲ್ಲಿ ಸಾಡೆಸಾತಿಯ ಮೊದಲ ಹಂತ ಎಂದು ಕರೆಯುತ್ತಾರೆ. ಹೆದರಬೇಡಿ, 12ನೇ ಮನೆಯ ಶನಿ ಶಿಕ್ಷೆ ನೀಡುವುದಿಲ್ಲ, ಬದಲಿಗೆ ನಿಮ್ಮ ಜೀವನದಲ್ಲಿನ ಅನಗತ್ಯ ಜನ, ಅನಗತ್ಯ ಖರ್ಚು ಮತ್ತು ಅನಗತ್ಯ ಭ್ರಮೆಗಳನ್ನು ದೂರ ಮಾಡುತ್ತಾನೆ. ವಿದೇಶ ಯೋಗ, ಏಕಾಂತ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಕಾರಣವಾಗುತ್ತದೆ. ಗುರು ಬೃಹಸ್ಪತಿ. ವರ್ಷದ ಮೊದಲಾರ್ಧದಲ್ಲಿ ಗುರು ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುತ್ತಾರೆ. ಆದರೆ ನಿಜವಾದ ಅದ್ಭುತ ಜೂನ್ ನಂತರ ಆರಂಭವಾಗುತ್ತದೆ. ಗುರು ನಿಮ್ಮ ಸುಖ ಸ್ಥಾನಕ್ಕೆ ಬಂದು ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾರೆ. ಇದು ಮನೆ, ವಾಹನ, ತಾಯಿಯ ಆಶೀರ್ವಾದ ಮತ್ತು ಮನಃಶಾಂತಿಗೆ ಭದ್ರ ಯೋಗ. ರಾಹು ಮತ್ತು ಕೇತು. ರಾಹು ಲಾಭ ಸ್ಥಾನದಲ್ಲಿ ಇರುವುದರಿಂದ ಹಣದ ಹರಿವಿಗೆ ದಾರಿ ತೆರೆದುಕೊಳ್ಳುತ್ತದೆ. ಕೇತು ಮನಸ್ಸಿನ ಆಳದಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಇದು ನಿಮಗೆ ಅಂತರಂಗದ ಬದಲಾವಣೆಯನ್ನು ತರುತ್ತದೆ. 2026ರಲ್ಲಿ ನಡೆಯಲೇಬೇಕಾದ 6 ಪ್ರಮುಖ ಘಟನೆಗಳು. 1. ಆರ್ಥಿಕ ಏರಿಕೆ. ಆದಾಯದ ಹೊಸ ಮಾರ್ಗಗಳು ತೆರೆಯುತ್ತವೆ. ಸಾಲದ ಒತ್ತಡದಲ್ಲಿರುವವರಿಗೆ ಪರಿಹಾರ ಸಿಗುತ್ತದೆ. ಆದರೆ ಹಣವನ್ನು ಜೋಪಾನವಾಗಿ ಬಳಸದಿದ್ದರೆ ಅದು ಕೈಯಿಂದ ಜಾರುವ ಸಾಧ್ಯತೆ ಇದೆ. 2. ಸ್ವಂತ ಮನೆ ಮತ್ತು ವಾಹನ ಯೋಗ. ಜೂನ್ ನಂತರ ನಿಮ್ಮ ಜೀವನದಲ್ಲಿ ಆಸ್ತಿ ಸಂಬಂಧಿತ ಕನಸುಗಳು ಸಾಕಾರಗೊಳ್ಳುತ್ತವೆ. ಮನೆ ಕಟ್ಟುವ ಅಥವಾ ಫ್ಲಾಟ್ ಖರೀದಿಸುವ ಯೋಗ ಬಲವಾಗಿದೆ. ವಾಹನ ಖರೀದಿಗೂ ಇದು ಉತ್ತಮ ಸಮಯ. 3. ಮಾನಸಿಕ ಒತ್ತಡ ಮತ್ತು ಸಾಡೆಸಾತಿ. ಒಂಟಿತನದ ಭಾವನೆ ಕೆಲವೊಮ್ಮೆ ಕಾಡಬಹುದು. ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಆದರೆ ಈ ಹಂತವೇ ನಿಮ್ಮನ್ನು ಒಳಗಿನಿಂದ ಬಲಿಷ್ಠನನ್ನಾಗಿ ಮಾಡುತ್ತದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. 4. ವಿದೇಶ ಯೋಗ. ಓದು, ಉದ್ಯೋಗ ಅಥವಾ ಕೆಲಸದ ಕಾರಣ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ. ವೀಸಾ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ. 5. ಶತ್ರು ನಾಶ. ನಿಮಗೆ ಅಡ್ಡಿ ಮಾಡುವವರು ತಮ್ಮದೇ ತಪ್ಪಿನಿಂದ ದೂರಾಗುತ್ತಾರೆ. ಹಳೆಯ ವಿವಾದಗಳು ನಿಮ್ಮ ಪರವಾಗಿ ತಿರುಗುವ ಸೂಚನೆಗಳಿವೆ. 6. ಪ್ರೀತಿ ಮತ್ತು ಸಂಬಂಧ. ಪ್ರೀತಿಯಲ್ಲಿ ಸ್ವಲ್ಪ ದೂರದ ಭಾವನೆ ಬರಬಹುದು, ಆದರೆ ಆತುರದ ನಿರ್ಧಾರ ಬೇಡ. ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಮದುವೆಗೆ ಕಾಯುತ್ತಿರುವವರಿಗೆ ಇದು ಉತ್ತಮ ಸಮಯ. ವೃತ್ತಿ ಮತ್ತು ಉದ್ಯೋಗ. ವರ್ಷದ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಇರುತ್ತದೆ. ಮೇಲಾಧಿಕಾರಿಗಳಿಂದ ಕಠಿಣತೆ ಅನುಭವಿಸಬಹುದು. ಈ ಸಮಯದಲ್ಲಿ ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜೂನ್ ನಂತರ ನಿಮ್ಮ ಪರಿಶ್ರಮಕ್ಕೆ ಗೌರವ ಸಿಗುತ್ತದೆ. ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ಉತ್ತಮ ಸ್ಥಾನ ಬದಲಾವಣೆ ಸಂಭವಿಸುತ್ತದೆ. ವ್ಯಾಪಾರಿಗಳಿಗೆ ವಿಸ್ತರಣೆಗೆ ಸೂಕ್ತ ಸಮಯ. ಕುಟುಂಬ ಮತ್ತು ಆರೋಗ್ಯ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ತಂದೆಯ ಆರೋಗ್ಯದ ಕಡೆ ಗಮನ ಇರಲಿ. ಆರೋಗ್ಯದ ದೃಷ್ಟಿಯಿಂದ ತಲೆನೋವು, ರಕ್ತದ ಒತ್ತಡ ಮತ್ತು ನಿದ್ರೆಯ ಬಗ್ಗೆ ಎಚ್ಚರಿಕೆ ಅಗತ್ಯ. ಪರಿಹಾರಗಳು: ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸಾ ಪಠಿಸಿ. ಶನಿವಾರ ಬಡವರಿಗೆ ಸಹಾಯ ಮಾಡಿ. ಜೂನ್ ನಂತರ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ ಹಾಕಿ. ತಾಳ್ಮೆ ಮತ್ತು ನಿಯಮಿತ ಜೀವನವೇ ನಿಮ್ಮ ದೊಡ್ಡ ಪರಿಹಾರ. ಅಂತಿಮ ಸಂದೇಶ: ಮೇಷ ರಾಶಿಯವರೇ, 2026 ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಿಂದ ನಾಯಕನಾಗಿ ರೂಪಿಸುವ ವರ್ಷ. ದಾರಿಯಲ್ಲಿ ಕಷ್ಟಗಳಿವೆ, ಆದರೆ ಗುಲಾಬಿ ಅರಳುವುದು ಮುಳ್ಳಿನ ಗಿಡದಲ್ಲೇ. ನಿಮ್ಮ ಧೈರ್ಯವನ್ನು ಬಿಡಬೇಡಿ. ನಿಮ್ಮ ಮಾತನ್ನು ಸ್ವಲ್ಪ ಮೃದುವಾಗಿಸಿ. ಬ್ರಹ್ಮಾಂಡವು ನಿಮಗೆ ದೊಡ್ಡದನ್ನು ನೀಡಲು ಸಿದ್ಧವಾಗಿದೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕಾಮೆಂಟ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಶುಭವಾಗಲಿ. ಭಾಗ 2. ವಿಡಿಯೋ ವಿವರಣೆ. ವಿಡಿಯೋ ಡಿಸ್ಕ್ರಿಪ್ಷನ್ ಸಮ್ಮರಿ. ವಿಡಿಯೋ ಶೀರ್ಷಿಕೆ: ಮೇಷರಾಶಿ 2026 ಕಷ್ಟದ ದಿನಗಳು ಮುಗಿದವು. ಇನ್ನು ಹಣದ ಮಳೆ. ರಾಜಯೋಗ. ಮೇಷರಾಶಿ 2026 ಇಯರ್ಲಿ ಪ್ರಿಡಿಕ್ಷನ್. ವಿಡಿಯೋ ಲಿಂಕ್. ನಿಮ್ಮ ಲಿಂಕ್ ಇಲ್ಲಿ ಸೇರಿಸಿ. ವಿಡಿಯೋದ ಪ್ರಕಾರ 2026ನೇ ವರ್ಷವು ಮೇಷರಾಶಿಯವರಿಗೆ ಅಧಿಕಾರ ಮತ್ತು ಪರಿವರ್ತನೆಯ ವರ್ಷ ಆಗಿರಲಿದೆ. ಇದು ಜೀವನದಲ್ಲಿ ದೊಡ್ಡ ತಿರುವುಗಳನ್ನು ತರುವ ವರ್ಷವಾಗಿದೆ. ವಿಡಿಯೋದಲ್ಲಿ ಚರ್ಚಿಸಲಾದ ಪ್ರಮುಖ ವಿಷಯಗಳ ಸಾರಾಂಶ ಇಲ್ಲಿದೆ. ಪೀಠಿಕೆ ಮತ್ತು ಮೇಷರಾಶಿಯ ಸ್ವಭಾವ. ಮೇಷರಾಶಿಯವರು ಧೈರ್ಯಶಾಲಿಗಳು ಮತ್ತು ಹುಟ್ಟ ನಾಯಕರು. ಕಳೆದ ವರ್ಷಗಳಲ್ಲಿ ಅನುಭವಿಸಿದ ನೋವು ಮತ್ತು ಒಂಟಿತನಕ್ಕೆ 2026 ಉತ್ತರ ನೀಡುತ್ತದೆ. ಗ್ರಹಗಳ ಸ್ಥಿತಿ. ಗುರು ಜೂನ್ ನಂತರ ಉಚ್ಚಸ್ಥಿತಿಯಲ್ಲಿ ಮನೆ ಮತ್ತು ಸುಖದ ಯೋಗ ನೀಡುತ್ತಾರೆ. ಶನಿ 12ನೇ ಮನೆಯಲ್ಲಿ ಸಾಡೆ ಸಾತಿಯ ಮೊದಲ ಹಂತವಾಗಿ ವಿದೇಶ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ನೀಡುತ್ತಾರೆ. ರಾಹು ಲಾಭ ಸ್ಥಾನದಲ್ಲಿದ್ದು ಹಣದ ಹರಿವನ್ನು ಹೆಚ್ಚಿಸುತ್ತದೆ. ಪ್ರಮುಖ ಭವಿಷ್ಯವಾಣಿಗಳು: ಆರ್ಥಿಕ ಏರಿಕೆ ಮತ್ತು ಸಾಲ ಮುಕ್ತಿ. ಸ್ವಂತ ಮನೆ ಮತ್ತು ವಾಹನ ಯೋಗ. ವಿದೇಶ ಪ್ರಯಾಣ. ವೃತ್ತಿಯಲ್ಲಿ ಏರಿಕೆ. ಪ್ರೀತಿಯಲ್ಲಿ ಪರೀಕ್ಷೆ ಆದರೆ ಅಂತಿಮ ಶಾಂತಿ. ತಿಂಗಳವಾರು ಸೂಚನೆಗಳು: ವರ್ಷದ ಮೊದಲಾರ್ಧದಲ್ಲಿ ತಾಳ್ಮೆ ಅಗತ್ಯ, ದ್ವಿತೀಯಾರ್ಧದಲ್ಲಿ ರಾಜಯೋಗ ಆರಂಭ. ಪರಿಹಾರಗಳು: ಹನುಮಂತನ ಆರಾಧನೆ, ಶನಿ, ಶಾಂತಿ ಮತ್ತು ಅರಿಶಿನದ ಬಳಕೆ. ಒಟ್ಟಾರೆ 2026 ಮೇಷ ರಾಶಿಯವರಿಗೆ ಕಷ್ಟದ ನಂತರ ಸುಖದ ಆರಂಭ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಕುಟುಂಬಕ್ಕೆ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ಮಾತನಾಡುತ್ತಿರುವುದು ಮಾತಿಗಿಂತ ಮೌನವನ್ನು ಹೆಚ್ಚು ನಂಬುವ
ಕೋಪಕ್ಕಿಂತ ಸಹನೆಯನ್ನು ಆಯ್ಕೆ ಮಾಡುವ ಸ್ಥಿರತೆ ಮತ್ತು ನಂಬಿಕೆಯ ಮತ್ತೊಂದು ಹೆಸರಾದ ವೃಷಭರಾಶಿ ಬಗ್ಗೆ. ನನ್ನ ಪ್ರೀತಿಯ ವೃಷಭರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನವನ್ನು ದೂರದಿಂದ ನೋಡಿದವರಿಗೆ ಇವರು ತುಂಬಾ ಸ್ಟ್ರಾಂಗ್ ಅನ್ನಿಸುತ್ತದೆ. ಆದರೆ ನಿಮ್ಮ ಮನಸ್ಸಿನೊಳಗೆ ನಡೆಯುವ ಯುದ್ಧ ಯಾರಿಗೂ ಗೊತ್ತಿಲ್ಲ. ನೀವು ಜೋರಾಗಿ ಅಳುವುದಿಲ್ಲ, ನೀವು ಜೋರಾಗಿ ದೂರು ಹೇಳುವುದಿಲ್ಲ. ನಿಮ್ಮ ನೋವನ್ನು ನೀವು ನಿಮ್ಮೊಳಗೆ ಮುಚ್ಚಿಕೊಳ್ಳುತ್ತೀರಿ. ನೀವು ಒಂದು ಮಾತು ಹೇಳುತ್ತೀರಾ, ನಾನು ಸಹಿಸಬಲ್ಲೆ, ಆದರೆ ಯಾರೂ ಕೇಳುವುದಿಲ್ಲ. ಎಷ್ಟು ದಿನ? ಕಳೆದ ಕೆಲವು ವರ್ಷಗಳು ನಿಮ್ಮ ಪಾಲಿಗೆ ಸುಲಭವಾಗಿರಲಿಲ್ಲ. ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಭುಜದ ಮೇಲೆ ಬಿದ್ದವು. ಹಣದ ಒತ್ತಡ ನಿಮ್ಮ ನಿದ್ದೆಯನ್ನು ಕಿತ್ತುಕೊಂಡಿತು. ಸಂಬಂಧಗಳಲ್ಲಿ ನೀವು ಕೊಟ್ಟಷ್ಟು ಮರುಪಡೆಯುವುದು ಕಡಿಮೆಯಾಯಿತು. ಕೆಲವೊಂಗೆ ನಿಮಗೆ ಅನ್ನಿಸಿತು, ನಾನು ಇಷ್ಟು ಒಳ್ಳೆಯವನಾಗಿದ್ದರೂ ನನ್ನ ಜೀವನ ಏಕೆ ಮುಂದೆ ಹೋಗುತ್ತಿಲ್ಲ? ಈ ಪ್ರಶ್ನೆ ನಿಮ್ಮನ್ನು ಒಳಗೊಳಗೆ ಮುರಿದಿದೆ. ಆದರೆ ಇಂದು ನಾನು ನಿಮಗೆ ಒಂದು ಮಾತು ಹೇಳಲು ಬಂದಿದ್ದೇನೆ. ದೇವರು ಮೌನವಾಗಿದ್ದಾನೆ ಅಂದರೆ ಅವನು ಕೆಲಸ ಮಾಡುತ್ತಿಲ್ಲ ಅನ್ನೋದಲ್ಲ. ವೃಷಭರಾಶಿಯವರೇ, 2026 ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು. ಇದು ಕೇವಲ ಹೊಸ ವರ್ಷವಲ್ಲ, ಇದು ನಿಮ್ಮ ಜೀವನಕ್ಕೆ ಸ್ಥಿರತೆ ಮರಳಿ ಬರುವ, ಗೌರವ ಮರಳಿ ಸಿಗುವ, ಮನಃಶಾಂತಿ ಪುನಃ ಹುಟ್ಟುವ ವರ್ಷ. ಬನ್ನಿ, ಈ ವರ್ಷ ನಿಮ್ಮ ಪಾಲಿಗೆ ಏನು ಬರೆದುಕೊಂಡಿದೆ ಎಂದು ಒಂದೊಂದು ಹಂತವಾಗಿ ತಿಳಿದುಕೊಳ್ಳೋಣ. ವೃಷಭರಾಶಿಯ ಆತ್ಮಸ್ವಭಾವ. ನೀವು ಯಾರು? ವೃಷಭರಾಶಿಯವರು ಎಂದರೆ ನಿಧಾನವಾಗಿ ಆದರೆ ಖಚಿತವಾಗಿ ನಡೆಯುವವರು. ಒಮ್ಮೆ ನಂಬಿದರೆ ಕೊನೆಯವರೆಗೂ ನಿಲ್ಲುವವರು. ಕುಟುಂಬಕ್ಕಾಗಿ ತಮ್ಮ ಕನಸುಗಳನ್ನೇ ತ್ಯಾಗ ಮಾಡುವವರು. ಗದ್ದಲವಿಲ್ಲದೆ ಜವಾಬ್ದಾರಿ ಹೊರುವವರು. ನೀವು ಹೊಳೆಯುವುದಿಲ್ಲ, ಆದರೆ ಬೆಳಕು ನಿಮ್ಮಲ್ಲಿದೆ. ನೀವು ಶಬ್ದ ಮಾಡುವುದಿಲ್ಲ, ಆದರೆ ನಿಮ್ಮ ಮೌನವೇ ನಿಮ್ಮ ಶಕ್ತಿ. ಸಮಸ್ಯೆ ಏನೆಂದರೆ ಈ ಜಗತ್ತು ಶಬ್ದ ಮಾಡುವವರನ್ನೇ ಗಮನಿಸುತ್ತದೆ, ಮೌನವಾಗಿ ಹೊರುವವರನ್ನಲ್ಲ. 2026 ಈ ಸಮೀಕರಣವನ್ನು ಬದಲಾಯಿಸಲು ಬರುತ್ತಿದೆ. 2026ರಲ್ಲಿ ವೃಷಭರಾಶಿಗೆ ಗ್ರಹಗಳ ಮಹಾಸಂಚಾರ. ಈಗ ಬನ್ನಿ, ನಿಮ್ಮ ಜೀವನದ ಹಣೆಬರಹವನ್ನು ನಿರ್ಧರಿಸುವ ಗ್ರಹಗಳ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳೋಣ. ಶನಿ ಮಹಾತ್ಮ, ಲಾಭಸ್ಥಾನದಲ್ಲಿ ಕರ್ಮ ಪರೀಕ್ಷೆ. ಶನಿ ಇಡೀ ವರ್ಷ ನಿಮ್ಮ ಲಾಭಸ್ಥಾನದಲ್ಲಿರುತ್ತಾರೆ. ಶನಿ ಎಂದರೆ ಶಿಕ್ಷೆಯಲ್ಲ, ಶನಿ ಎಂದರೆ ಕರ್ಮದ ಲೆಕ್ಕಪತ್ರ. ನೀವು ಇಷ್ಟು ವರ್ಷ ಯಾರಿಗಾಗಿ ಶ್ರಮಿಸಿದ್ದೀರೋ, ಯಾರಿಗಾಗಿ ಸಹಿಸಿದ್ದೀರೋ, ಯಾರಿಗಾಗಿ ಮೌನವಾಗಿದ್ದೀರೋ, ಅದರ ಲೆಕ್ಕ 2026ರಲ್ಲಿ ತೆರೆದುಕೊಳ್ಳುತ್ತದೆ. ಶನಿ ನಿಮಗೆ ಏನು ಕೊಡುತ್ತಾನೆ? ನಿಧಾನವಾದ ಬೆಳವಣಿಗೆ, ಆದರೆ ಶಾಶ್ವತವಾದ ಸ್ಥಿರತೆ. ಸುಳ್ಳು ಜನರಿಂದ ದೂರ, ನಿಜವಾದ ಸಂಬಂಧಗಳ ಆಯ್ಕೆ. ಶನಿ ನಿಮ್ಮ ಜೀವನದಿಂದ ಅನಗತ್ಯ ಭಾರವನ್ನು ತೆಗೆದುಹಾಕುತ್ತಾನೆ. ಗುರು ಅಂದರೆ ಬೃಹಸ್ಪತಿ, ಹಣ ಮತ್ತು ಗೌರವದ ರಕ್ಷಕ. ಗುರು 2026ರಲ್ಲಿ ನಿಮ್ಮ ಹಣಕಾಸು ಮತ್ತು ಕುಟುಂಬದ ವಿಚಾರಗಳನ್ನು ಹೆಚ್ಚು ಸ್ಪಷ್ಟಗೊಳಿಸುತ್ತಾರೆ. ವರ್ಷದ ಮೊದಲ ಭಾಗದಲ್ಲಿ ನೀವು ಹಣದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ. ಸಾಕಾಗುತ್ತಾ? ಭವಿಷ್ಯ ಸುರಕ್ಷಿತವಾ? ಈ ಪ್ರಶ್ನೆಗಳು ಬರುತ್ತವೆ. ಆದರೆ ವರ್ಷದ ಮಧ್ಯದಿಂದ ಗುರು ನಿಮ್ಮ ಲಾಭದ ಮಾರ್ಗವನ್ನು ತೆರೆಯುತ್ತಾರೆ. ಆದಾಯ ಹೆಚ್ಚಳ, ಹಳೆಯ ಹಣ ವಾಪಸ್ಸು, ಗೌರವ ಹೆಚ್ಚಳ, ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ. ಗುರು ನಿಮ್ಮನ್ನು ಜೋರಾಗಿ ಮೇಲಕ್ಕೆ ಎತ್ತುವುದಿಲ್ಲ, ಅವರು ನಿಧಾನವಾಗಿ ಬಲವಾದ ನೆಲೆಯ ಮೇಲೆ ನಿಲ್ಲಿಸುತ್ತಾರೆ. ರಾಹು ಕೇತು, ಒಳಗಿನ ಮತ್ತು ಹೊರಗಿನ ಯುದ್ಧ. ರಾಹು ನಿಮ್ಮ ವೃತ್ತಿ ಮತ್ತು ಗೌರವದ ಸ್ಥಾನದಲ್ಲಿ, ಕೇತು ನಿಮ್ಮ ಮನೆಯ ಒಳಗಿನ ಭಾವನೆಗಳಲ್ಲಿ. ಅಂದರೆ ಹೊರಗೆ ನೀವು ಸ್ಟ್ರಾಂಗ್, ಒಳಗೆ ನೀವು ಮೌನ. 2026ರಲ್ಲಿ ಈ ಎರಡರ ನಡುವೆ ಸಮತೋಲನ ಕಲಿಯುತ್ತೀರಿ. 2026ರ ಮೂಲ ಸಂದೇಶ ವೃಷಭರಾಶಿಗೆ. ಈ ವರ್ಷ ನಿಮಗೆ ಹೇಳುವ ಪಾಠ ಏನು ಗೊತ್ತಾ? ನೀನು ಎಲ್ಲರಿಗಾಗಿ ಬದುಕಿದೆ, ಈಗ ನಿನಗಾಗಿ ಬದುಕುವುದನ್ನು ಕಲಿತುಕೋ. ಸ್ಥಿರತೆ, ಗೌರವ, ಶಾಂತಿ ಈ ಮೂರೂ ನಿಮ್ಮ ಜೀವನಕ್ಕೆ ಒಟ್ಟಿಗೆ ಮರಳುವ ವರ್ಷ 2026. ವೃಷಭರಾಶಿಯವರೇ, ಇಷ್ಟು ದೂರ ನಾವು ನಿಮ್ಮ ಆತ್ಮಸ್ವಭಾವ, ಕಳೆದ ವರ್ಷಗಳ ಕರ್ಮಭಾರ ಮತ್ತು 2026ರಲ್ಲಿ ಗ್ರಹಗಳು ನಿಮ್ಮ ಜೀವನಕ್ಕೆ ಏನು ತರುತ್ತವೆ ಎಂಬುದನ್ನು ತಿಳಿದುಕೊಂಡೆವು. ಈಗ ನಾವು ನಿಮ್ಮ ಜೀವನದ ಪ್ರತಿಯೊಂದು ಮುಖ್ಯ ಕ್ಷೇತ್ರವನ್ನು ಆಳವಾಗಿ ನೋಡೋಣ. ವೃತ್ತಿ ಮತ್ತು ಉದ್ಯೋಗ, ನಿಮ್ಮ ಮೌಲ್ಯಕ್ಕೆ ಸಿಗುವ ಗೌರವ. ವೃಷಭರಾಶಿಯವರೇ, ನೀವು ಕೆಲಸದಲ್ಲಿ ಶಬ್ದ ಮಾಡುವವರಲ್ಲ, ನೀವು ಕೆಲಸ ಮಾಡಿ ತೋರಿಸುವವರು.
ಕಳೆದ ಕೆಲವು ವರ್ಷಗಳಲ್ಲಿ ನೀವು ಸಾಕಷ್ಟು ಶ್ರಮಪಟ್ಟಿದ್ದೀರಿ, ಆದರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಎಂಬ ಭಾವನೆ ನಿಮ್ಮೊಳಗಿತ್ತು. ಕೆಲವೊಮ್ಮೆ ನಾನು ಇಷ್ಟು ಮಾಡಿದರೂ ನನ್ನನ್ನು ಯಾರೂ ಗಮನಿಸುತ್ತಿಲ್ಲವೇ ಎಂಬ ನೋವು ಕಾಡಿದೆ. 2026 ಈ ಪ್ರಶ್ನೆಗೆ ಉತ್ತರ ಕೊಡುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು, ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ. ಆದರೆ ನೀವು ಗಮನಿಸಬೇಕು, ಇದು ನಿಮಗೆ ನಂಬಿಕೆಯಿರುವುದ ಸಂಕೇತ. ಮೇಲಾಧಿಕಾರಿಗಳು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ನೀವು ತಾಳ್ಮೆ ಕಳೆದುಕೊಳ್ಳದೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ವರ್ಷದ ಮಧ್ಯಭಾಗದಿಂದ ನಿಮ್ಮ ಕೆಲಸಕ್ಕೆ ಗೌರವ ಸಿಗಲು ಆರಂಭವಾಗುತ್ತದೆ. ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ಸ್ಥಾನಮಾನದಲ್ಲಿ ಬದಲಾವಣೆ ಇವೆಲ್ಲವೂ ನಿಧಾನವಾಗಿ ಆದರೆ ಖಚಿತವಾಗಿ ಸಂಭವಿಸುವ ಸೂಚನೆಗಳಿವೆ. ವ್ಯಾಪಾರ ಮಾಡುವವರಿಗೆ 2026 ಅತಿಯಾದ ಜಿಗಿತದ ವರ್ಷವಲ್ಲ, ಇದು ಬಲವಾದ ಅಡಿಪಾಯ ಹಾಕುವ ವರ್ಷ. ಹೊಸ ಪಾಲುದಾರಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ, ಆದರೆ ಹಳೆಯ ಗ್ರಾಹಕರಿಂದ ಲಾಭ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸದ ಗುಣಮಟ್ಟವೇ ನಿಮ್ಮ ಗುರುತು ಆಗುವ ವರ್ಷ ಇದು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಹಣ ಮತ್ತು ಆರ್ಥಿಕ ಸ್ಥಿತಿ, ನಿಧಾನವಾದ ಆದರೆ ಭದ್ರವಾದ ಏರಿಕೆ. ವೃಷಭ ರಾಶಿಯವರೇ, ಹಣ ನಿಮ್ಮ ಜೀವನದಲ್ಲಿ ಯಾವತ್ತೂ ಪ್ರಮುಖ ಪಾತ್ರ ವಹಿಸಿದೆ. ಹಣಗಾಗಿ ಅಲ್ಲ, ಹಣದಿಂದ ಬರುವ ಭದ್ರತೆಗಾಗಿ. 2026ರಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಸುಧಾರಿಸುತ್ತದೆ. ಆದಾಯ ಬರುತ್ತದೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಹಣವನ್ನು ಹೇಗೆ ಉಳಿಸಬೇಕು ಎಂಬ ಬುದ್ಧಿ ಬರುತ್ತದೆ. ಕಳೆದ ದಿನಗಳಲ್ಲಿ ನೀವು ಯಾರಿಗೋ ಸಹಾಯಕ್ಕಾಗಿ ಹಣ ಕೊಟ್ಟು ಮರುಪಡೆಯಲಾಗದೆ ನೋವು ಅನುಭವಿಸಿರಬಹುದು. 2026 ನಂತರ ನೀವು ಹಣದ ವಿಚಾರದಲ್ಲಿ ಹೆಚ್ಚು ಪ್ರಾಯೋಗಿಕರಾಗುತ್ತೀರಿ. ಹಳೆಯ ಸಾಲಗಳು, ಬಾಕಿ ಹಣಗಳು ನಿಧಾನವಾಗಿ ತೀರಿಕೊಳ್ಳುವ ಸೂಚನೆಗಳಿವೆ. ಆದರೆ ಅತಿಯಾದ ಖರ್ಚು, ವಿಶೇಷವಾಗಿ ಐಶ್ವರ್ಯದ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಜೀವನದಲ್ಲಿ ಸಾಕು ಎಂಬ ಭಾವನೆ ಮೂಡುವ ವರ್ಷ ಇದು. ಅದೇ ನಿಜವಾದ ಶ್ರೀಮಂತಿಕೆ. ಆಸ್ತಿ, ಮನೆ ಮತ್ತು ವಾಹನ. ವೃಷಭ ರಾಶಿಯವರೇ, ಮನೆ ಎಂದರೆ ನಿಮಗೆ ಕೇವಲ ಕಟ್ಟಡವಲ್ಲ, ಅದು ಭದ್ರತೆ, ಶಾಂತಿ ಮತ್ತು ಗೌರವ. 2026ರಲ್ಲಿ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಹಳೆಯ ವಿವಾದಗಳು, ತೊಂದರೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ. ವರ್ಷದ ದ್ವಿತೀಯಾರ್ಧದಲ್ಲಿ ಮನೆ ಖರೀದಿ, ಭೂಮಿ ಹೂಡಿಕೆ ಅಥವಾ ವಾಹನ ಖರೀದಿಗೆ ಉತ್ತಮ ಯೋಗವಿದೆ. ಆದರೆ ಆತುರ ಬೇಡ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರವೇ ನಿಮಗೆ ಸಂತೋಷ ಕೊಡುತ್ತದೆ. ವಿದೇಶ ಪ್ರಯಾಣ ಮತ್ತು ಸ್ಥಳಾಂತರ. ಕೆಲವು ವೃಷಭ ರಾಶಿಯವರಿಗೆ 2026ರಲ್ಲಿ ವಿದೇಶ ಸಂಬಂಧಿತ ಅವಕಾಶಗಳು ಬರಬಹುದು. ಉದ್ಯೋಗಕ್ಕಾಗಿ, ವ್ಯಾಪಾರದ ಕಾರಣಕ್ಕೆ ಅಥವಾ ಮನಃಶಾಂತಿಗಾಗಿ ಪ್ರಯಾಣ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ದೂರ ಹೋಗುವ ಅವಕಾಶ ಬಂದರೆ ಭಯಪಡಬೇಡಿ. ಆ ದೂರವೇ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ವೃಷಭ ರಾಶಿಯವರು ಪ್ರೀತಿಯಲ್ಲಿ ಬಹಳ ಗಂಭೀರರು. ಒಮ್ಮೆ ಪ್ರೀತಿ ಮಾಡಿದರೆ ಅದನ್ನು ಜೀವನಪೂರ್ತಿ ಕಾಪಾಡಿಕೊಳ್ಳಲು ಬಯಸುವವರು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಕೊಟ್ಟಷ್ಟು ಪ್ರೀತಿ ನಿಮಗೆ ಸಿಕ್ಕಿಲ್ಲ ಎಂಬ ಭಾವನೆ ಬಂದಿದೆ.
2026ರಲ್ಲಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರು ಹೊರ ಹೋಗಬೇಕು, ಈ ಸತ್ಯ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ನೋವು ತರಬಹುದು, ಆದರೆ ಅದೇ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ವಿವಾಹಕ್ಕೆ ಕಾಯುತ್ತಿರುವವರಿಗೆ ವರ್ಷದ ದ್ವಿತೀಯಾರ್ಧ ಉತ್ತಮ ಸೂಚನೆ ಕೊಡುತ್ತದೆ. ವಿವಾಹಿತರಿಗೆ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಮೌನವಾಗಿ ಕೋಪವನ್ನು ಹಿಡಿದುಕೊಳ್ಳುವುದರ ಬದಲು ಮೃದುವಾಗಿ ಮಾತನಾಡುವುದನ್ನು ಕಲಿಯಿರಿ. ಅದೇ ನಿಮ್ಮ ಸಂಬಂಧಗಳ ರಕ್ಷಣೆ. ಕುಟುಂಬ, ಪೋಷಕರು ಮತ್ತು ಮಕ್ಕಳು. 2026ರಲ್ಲಿ ಕುಟುಂಬದ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಗಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಬಹುದು. ಆದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ನೀವು ಯಾವತ್ತೂ ಕೊಡುತ್ತಿದ್ದ ಬೆಂಬಲಕ್ಕೆ ಪ್ರತಿಫಲ ಸಿಗುತ್ತದೆ. ಮಕ್ಕಳ ವಿಚಾರದಲ್ಲಿ ಶುಭಸುದ್ದಿ ಕೇಳುವ ಸಾಧ್ಯತೆ ಇದೆ. ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳು ಆಗುತ್ತವೆ. ಆರೋಗ್ಯ, ದೇಹಕ್ಕಿಂತ ಮನಸ್ಸಿಗೆ ಗಮನ. ವೃಷಭ ರಾಶಿಯವರೇ, ನಿಮ್ಮ ಆರೋಗ್ಯದ ದೊಡ್ಡ ಸಮಸ್ಯೆ ದೇಹಕ್ಕಿಂತ ಮನಸ್ಸು. ನೀವು ಹೆಚ್ಚು ಯೋಚಿಸುತ್ತೀರಿ, ಮೌನವಾಗಿ ಎಲ್ಲವನ್ನೂ ಒಳಗೊಳಗೆ ಇಟ್ಟುಕೊಳ್ಳುತ್ತೀರಿ. 2026ರಲ್ಲಿ ಗಂಟಲು, ಕುತ್ತಿಗೆ, ಥೈರಾಯ್ಡ್ ಅಥವಾ ತೂಕದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನಿಯಮಿತ ಜೀವನಶೈಲಿ ಮತ್ತು ಸಮಯಕ್ಕೆ ಆಹಾರ ಬಹಳ ಮುಖ್ಯ. ಮನಸ್ಸಿಗೆ ವಿಶ್ರಾಂತಿ ಕೊಡಿ, ಒಮ್ಮೆ ನಿಮ್ಮನ್ನೇ ಮೊದಲಿಗರಾಗಿಸಿ. ಆಧ್ಯಾತ್ಮಿಕ ಬೆಳವಣಿಗೆ, ಒಳಗಿನ ಶಾಂತಿ. 2026 ನಿಮ್ಮನ್ನು ಹೊರಗಿನ ಸಾಧನೆಗಿಂತ ಒಳಗಿನ ಶಾಂತಿಯ ಕಡೆಗೆ ಕರೆದೊರೆಯುತ್ತದೆ. ನೀವು ದೇವರನ್ನು ಹೆಚ್ಚು ಪ್ರಶ್ನಿಸುವುದಿಲ್ಲ, ಆದರೆ ಈ ವರ್ಷ ದೇವರೊಂದಿಗೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಧ್ಯಾನ, ಮಂತ್ರಜಪ, ಮೌನ ಇವುಗಳು ನಿಮ್ಮ ಜೀವನದ ಭಾಗವಾಗುತ್ತವೆ. ನೀವು ಹುಡುಕುತ್ತಿದ್ದ ಉತ್ತರಗಳು ನಿಮ್ಮೊಳಗೇ ಇವೆ ಎಂಬ ಅರಿವು ಬರುತ್ತದೆ. ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಸ್ಮರಿಸಿ. ಬಿಳಿ ಬಟ್ಟೆ ಧರಿಸಿ. ಸಾಧ್ಯವಾದಷ್ಟು ಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ಬಡವರಿಗೆ ಅನ್ನ ಅಥವಾ ಹಾಲು ದಾನ ಮಾಡಿ. ಸ್ನಾನದ ನೀರಿಗೆ ಚಿಟಿಕೆ ಅರಿಶಿಣ ಹಾಕಿ. ಇವು ದೊಡ್ಡ ಕಾರ್ಯಗಳಲ್ಲ, ಆದರೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ಕೊಡುತ್ತವೆ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಜಗತ್ತಿಗೆ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯವಾಣಿ ಎಂದು ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಜೀವನದ ನೋವು, ನಿಮ್ಮ ಪ್ರಶ್ನೆಗಳು, ನಿಮ್ಮ ಮೌನ, ನಿಮ್ಮ ಹೋರಾಟ ಎಲ್ಲವನ್ನೂ ಅರಿತು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ಬುದ್ಧಿ, ಸಂವಹನ, ಚಲನೆ ಮತ್ತು ಚಂಚಲತೆಯ ಪ್ರತೀಕವಾದ ಮಿಥುನ ರಾಶಿ ಬಗ್ಗೆ. ನನ್ನ ಪ್ರೀತಿಯ ಮಿಥುನ ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಜಗತ್ತು ಒಂದು ತಪ್ಪು ಕಲ್ಪನೆ ಮಾಡಿಕೊಂಡಿದೆ. ಜನರಿಗೆ ಅನ್ನಿಸುತ್ತದೆ, ನೀವು ತುಂಬಾ ಮಾತನಾಡುತ್ತೀರಂತೆ, ನೀವು ಒಂದು ನಿರ್ಧಾರಕ್ಕೆ ನಿಲ್ಲುವುದಿಲ್ಲವಂತೆ, ನಿಮ್ಮ ಮನಸ್ಸು ಯಾವಾಗಲೂ ಬದಲಾಗುತ್ತಿರುತ್ತದಂತೆ. ಆದರೆ ಸತ್ಯವೇನು ಗೊತ್ತಾ? ನೀವು ಮಾತನಾಡುವುದು ನಿಮ್ಮ ಬುದ್ಧಿಯ ಹರಿವು. ನೀವು ಬದಲಾವಣೆ ಬಯಸುವುದು ನಿಮ್ಮ ಬೆಳವಣಿಗೆಯ ಹಸಿವು. ನೀವು ಒಂದೇ ಜಾಗದಲ್ಲಿ ನಿಲ್ಲದಿರುವುದು ನೀವು ಸಣ್ಣ ಕನಸುಗಳಿಗೆ ಹುಟ್ಟಿಲ್ಲ ಅನ್ನೋದರ ಸಂಕೇತ. ನೀವು ಸುಮ್ಮನೆ ಕುಳಿತುಕೊಳ್ಳಲಾರೆ. ನಿಮ್ಮ ಮನಸ್ಸು ಯಾವಾಗಲೂ ಏನನ್ನೋ ಕಲಿಯಬೇಕು, ಏನನ್ನೋ ಅರ್ಥಮಾಡಿಕೊಳ್ಳಬೇಕು, ಏನನ್ನೋ ಬದಲಾಯಿಸಬೇಕು ಎಂದು ತೊಳಲಾಡುತ್ತಿರುತ್ತದೆ. ಆದರೆ ಇದೇ ಶಕ್ತಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ತೊಂದರೆಯನ್ನು ತಂದಿದೆ. ಒಂದು ಕಡೆ ಅವಕಾಶಗಳು, ಮತ್ತೊಂದು ಕಡೆ ಗೊಂದಲ. ಒಂದು ದಾರಿ ಹಿಡಿಯುವಷ್ಟರಲ್ಲಿ ಮತ್ತೊಂದು ದಾರಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ನಾನು ಯಾವುದು ಆಯ್ಕೆ ಮಾಡಬೇಕು? ನಾನು ತಪ್ಪು ದಾರಿ ಹಿಡಿದೇನಾ? ನನ್ನ ಜೀವನ ಏಕೆ ಸ್ಥಿರವಾಗುತ್ತಿಲ್ಲ? ಈ ಪ್ರಶ್ನೆಗಳು ನಿಮ್ಮ ನಿದ್ರೆಯನ್ನು ಕಿತ್ತುಕೊಂಡಿವೆ, ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸಿವೆ. ಆದರೆ ಮಿಥುನರಾಶಿಯವರೇ, ಇಂದು ನಾನು ನಿಮಗೆ ಒಂದು ಮಾತು ಹೇಳಲು ಬಂದಿದ್ದೇನೆ. ಸಮಸ್ಯೆ ನಿಮ್ಮಲ್ಲಿಲ್ಲ, ಸಮಸ್ಯೆ ನಿಮ್ಮ ದಿಕ್ಕಿನಲ್ಲಿತ್ತು. 2026 ಈ ಗೊಂದಲಕ್ಕೆ ಉತ್ತರ ಕೊಡಲು ಬರುತ್ತಿದೆ. ಇದು ಮಿಥುನರಾಶಿಯವರಿಗೆ ಕೇವಲ ಹೊಸ ವರ್ಷವಲ್ಲ, ಇದು ಸ್ಪಷ್ಟತೆ, ನಿರ್ಧಾರ ಮತ್ತು ದಿಕ್ಕಿನ ವರ್ಷ. ಮಿಥುನರಾಶಿಯ ಅಧಿಪತಿ ಬುಧಗ್ರಹ. ಬುದ್ಧಿ, ಮಾತು, ವ್ಯವಹಾರ, ಕಲಿಕೆ, ಸಂವಹನ ಇವೆಲ್ಲ ನಿಮ್ಮ ಸಹಜ ಶಕ್ತಿಗಳು. ಆದರೆ ಇಷ್ಟು ವರ್ಷ ಈ ಶಕ್ತಿಗಳು ಚದುರಿದಂತೆ ಕೆಲಸ ಮಾಡುತ್ತಿದ್ದವು. ಒಂದು ಕಡೆ ಬುದ್ಧಿ, ಮತ್ತೊಂದು ಕಡೆ ಭಾವನೆ, ಇನ್ನೊಂದು ಕಡೆ ಆಸೆ. 2026ರಲ್ಲಿ ಈ ಮೂರೂ ಒಂದೇ ದಿಕ್ಕಿನಲ್ಲಿ ಸಾಗಲು ಆರಂಭಿಸುತ್ತವೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪಾಠ ಕಲಿಸುತ್ತದೆ.
ಎಲ್ಲ ಅವಕಾಶಗಳಿಗೂ ಓಡಬೇಡಿ, ನಿಮಗೆ ಬೇಕಾದ ಅವಕಾಶವನ್ನು ಆಯ್ಕೆ ಮಾಡಿ. ಮಿಥುನ ರಾಶಿಯವರಿಗೆ ಒಂದು ಆಂತರಿಕ ಸಂಘರ್ಷ ಸದಾ ಇರುತ್ತದೆ. ಒಂದು ಭಾಗ ನಿಮಗೆ ಹೇಳುತ್ತದೆ, ಹೋಗು, ಪ್ರಯತ್ನ ಮಾಡು, ಬದಲಾಯಿಸು. ಮತ್ತೊಂದು ಭಾಗ ನಿಮಗೆ ಹೇಳುತ್ತದೆ, ಇಲ್ಲಿ ನಿಲ್ಲು, ಸ್ಥಿರವಾಗಿರು, ಸುರಕ್ಷಿತವಾಗಿರು. ಈ ಎರಡರ ನಡುವೆ ನೀವು ಹಲವು ವರ್ಷಗಳಿಂದ ಸಿಕ್ಕಿಹಾಕಿಕೊಂಡಿದ್ದೀರಿ. 2026 ಈ ಸಂಘರ್ಷವನ್ನು ಶಾಂತಗೊಳಿಸುವ ವರ್ಷ. ಈ ವರ್ಷ ನಿಮ್ಮೊಳಗೆ ಒಂದು ಸ್ಪಷ್ಟ ಧ್ವನಿ ಹುಟ್ಟುತ್ತದೆ, ಇದು ನನ್ನ ದಾರಿ, ಇದಕ್ಕಿಂತ ಬೇರೆ ಬೇಡ. ಈ ಧ್ವನಿಯನ್ನು ಕೇಳುವುದನ್ನು ನೀವು ಈ ವರ್ಷ ಕಲಿಯುತ್ತೀರಿ. ವೃತ್ತಿಯ ವಿಷಯಕ್ಕೆ ಬಂದರೆ 2026 ಮಿಥುನ ರಾಶಿಯವರಿಗೆ ತುಂಬಾ ಮಹತ್ವದ ವರ್ಷ. ವರ್ಷದ ಆರಂಭದಲ್ಲಿ ನಿಮ್ಮ ಮುಂದೆ ಅನೇಕ ಅವಕಾಶಗಳು ಬರಬಹುದು. ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್, ಹೊಸ ಕಲಿಕೆ, ಹೊಸ ಜನ. ಇವೆಲ್ಲವೂ ಒಂದೇ ಸಮಯದಲ್ಲಿ ಬಂದಾಗ ನಿಮಗೆ ಒಂದು ವಿಚಿತ್ರ ಭಾವನೆ ಬರುತ್ತದೆ. ಇದು ಅವಕಾಶವೇ ಅಥವಾ ಮತ್ತೊಂದು ಗೊಂದಲವೇ? ಇಲ್ಲಿಯೇ ನಿಮ್ಮ ಬುದ್ಧಿಯನ್ನು ಬಳಸಬೇಕು. ಎಲ್ಲವನ್ನೂ ಹಿಡಿಯಲು ಹೋದರೆ ಏನೂ ನಿಮ್ಮ ಕೈಯಲ್ಲುಳಿಯದು. 2026 ನಿಮಗೆ ಕಲಿಸುವ ಪಾಠ. ಆಯ್ಕೆ ಮಾಡುವುದೂ ಕೂಡ ಶಕ್ತಿ. ವರ್ಷದ ಮೊದಲಾರ್ಧದಲ್ಲಿ ನೀವು ಪ್ರಯೋಗ ಮಾಡಬಹುದು, ಆದರೆ ವರ್ಷದ ಮಧ್ಯದಿಂದ ಒಂದು ದಿಕ್ಕನ್ನು ಆಯ್ಕೆ ಮಾಡಿ ಅದರಲ್ಲೇ ನಿಮ್ಮ ಶಕ್ತಿಯನ್ನು ಹರಿಸಬೇಕು. ಅದನ್ನು ಮಾಡಿದರೆ ವರ್ಷದ ಎರಡನೇ ಅರ್ಧದಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಲು ಆರಂಭಿಸುತ್ತೀರಿ. ವ್ಯಾಪಾರ ಮಾಡುವ ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಐಡಿಯಾಗಳ ಕೊರತೆಯಿಲ್ಲ. ಆದರೆ ನೀವು ಇದುವರೆಗೆ ಒಂದು ಐಡಿಯಾವನ್ನೇ ಪೂರ್ಣವಾಗಿ ಅನುಷ್ಠಾನಗೊಳಿಸಿಲ್ಲ. ಒಂದು ಆರಂಭಿಸಿ ಮತ್ತೊಂದು ಕಡೆಗೆ ತಿರುಗಿದ್ದೀರಿ. 2026 ಈ ಚಕ್ರವನ್ನು ಮುರಿಯುವ ವರ್ಷ. ಈ ವರ್ಷ ನೀವು ಒಂದು ಐಡಿಯಾವನ್ನು ಹಿಡಿದು ಅದನ್ನು ನೆಲೆಗೆ ತರುವ ಶಕ್ತಿ ಪಡೆಯುತ್ತೀರಿ. ಡಿಜಿಟಲ್ ಕೆಲಸ, ಮೀಡಿಯಾ, ಬರವಣಿಗೆ, ಕನ್ಸಲ್ಟಿಂಗ್, ಶಿಕ್ಷಣ, ಮಾರಾಟ ಇವುಗಳಲ್ಲಿ ಲಾಭದ ಯೋಗವಿದೆ. ಆದರೆ ಮತ್ತೆ ಹೇಳುತ್ತೇನೆ, ಒಂದೊಂದೇ ಹೆಜ್ಜೆ. ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸು ವೇಗವಾಗಿ ಓಡುತ್ತದೆ. ಆದರೆ ಜೀವನವನ್ನು ಗೆಲ್ಲುವುದು ವೇಗದಿಂದಲ್ಲ, ದಿಕ್ಕಿನಿಂದ. 2026 ನಿಮಗೆ ಆ ದಿಕ್ಕನ್ನು ತೋರಿಸುವ ವರ್ಷ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಮಿಥುನ ರಾಶಿಯವರೇ, ಇಲ್ಲಿ ನಾವು ನಿಮ್ಮ ಜೀವನದ ಇನ್ನೊಂದು ಆಳವಾದ ಭಾಗಕ್ಕೆ ಬರುತ್ತಿದ್ದೇವೆ. ನಿಮ್ಮ ಹೊರಗಿನ ಜೀವನ ಎಲ್ಲರಿಗೂ ಕಾಣುತ್ತದೆ, ನಿಮ್ಮ ಕೆಲಸ, ನಿಮ್ಮ ಮಾತು, ನಿಮ್ಮ ಚಟುವಟಿಕೆ. ಆದರೆ ನಿಮ್ಮ ಒಳಗಿನ ಜೀವನ, ಅದು ನಿಮಗೆ ಮಾತ್ರ ಗೊತ್ತು. ಅದೇ ಭಾಗವನ್ನು 2026 ನಿಧಾನವಾಗಿ ಸ್ಪರ್ಶಿಸುತ್ತದೆ. ಹಿಂದಿನ ಕೆಲವು ವರ್ಷಗಳಲ್ಲಿ ನಿಮ್ಮಲ್ಲಿ ಆತ್ಮಪರೀಕ್ಷೆಗಳು ನಡೆದಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಗಿರಿಯರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಅಂಶವೇನು ಕಮೆಂಟ್ ಮಾಡಿ. ಸೂಚನೆಗಳಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಉತ್ತಮ ಭವಿಷ್ಯವಿರಲಿ ಎಂದು ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಜಗತ್ತಿಗೆ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯವಾಣಿ ಎಂದು ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಜೀವನದ ನೋವು, ನಿಮ್ಮ ಪ್ರಶ್ನೆಗಳು, ನಿಮ್ಮ ಮೌನ,
ನಿಮ್ಮ ಹೋರಾಟ ಎಲ್ಲವನ್ನೂ ಅರಿತು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ಬುದ್ಧಿ, ಸಂವಹನ, ಚಲನೆ ಮತ್ತು ಚಂಚಲತೆಯ ಪ್ರತೀಕವಾದ ಮಿಥುನ ರಾಶಿ ಬಗ್ಗೆ. ನನ್ನ ಪ್ರೀತಿಯ ಮಿಥುನ ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಜಗತ್ತು ಒಂದು ತಪ್ಪು ಕಲ್ಪನೆ ಮಾಡಿಕೊಂಡಿದೆ. ಜನರಿಗೆ ಅನ್ನಿಸುತ್ತದೆ, ನೀವು ತುಂಬಾ ಮಾತನಾಡುತ್ತೀರಂತೆ, ನೀವು ಒಂದು ನಿರ್ಧಾರಕ್ಕೆ ನಿಲ್ಲುವುದಿಲ್ಲವಂತೆ, ನಿಮ್ಮ ಮನಸ್ಸು ಯಾವಾಗಲೂ ಬದಲಾಗುತ್ತಿರುತ್ತದಂತೆ. ಆದರೆ ಸತ್ಯವೇನು ಗೊತ್ತಾ? ನೀವು ಮಾತನಾಡುವುದು ನಿಮ್ಮ ಬುದ್ಧಿಯ ಹರಿವು. ನೀವು ಬದಲಾವಣೆ ಬಯಸುವುದು ನಿಮ್ಮ ಬೆಳವಣಿಗೆಯ ಹಸಿವು. ನೀವು ಒಂದೇ ಜಾಗದಲ್ಲಿ ನಿಲ್ಲದಿರುವುದು ನೀವು ಸಣ್ಣ ಕನಸುಗಳಿಗೆ ಹುಟ್ಟಿಲ್ಲ ಅನ್ನೋದರ ಸಂಕೇತ. ನೀವು ಸುಮ್ಮನೆ ಕುಳಿತುಕೊಳ್ಳಲಾರೆ. ನಿಮ್ಮ ಮನಸ್ಸು ಯಾವಾಗಲೂ ಏನನ್ನೋ ಕಲಿಯಬೇಕು, ಏನನ್ನೋ ಅರ್ಥಮಾಡಿಕೊಳ್ಳಬೇಕು, ಏನನ್ನೋ ಬದಲಾಯಿಸಬೇಕು ಎಂದು ತೊಳಲಾಡುತ್ತಿರುತ್ತದೆ. ಆದರೆ ಇದೇ ಶಕ್ತಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ತೊಂದರೆಯನ್ನು ತಂದಿದೆ. ಒಂದು ಕಡೆ ಅವಕಾಶಗಳು, ಮತ್ತೊಂದು ಕಡೆ ಗೊಂದಲ. ಒಂದು ದಾರಿ ಹಿಡಿಯುವಷ್ಟರಲ್ಲಿ ಮತ್ತೊಂದು ದಾರಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ನಾನು ಯಾವುದು ಆಯ್ಕೆ ಮಾಡಬೇಕು? ನಾನು ತಪ್ಪು ದಾರಿ ಹಿಡಿದೇನಾ? ನನ್ನ ಜೀವನ ಏಕೆ ಸ್ಥಿರವಾಗುತ್ತಿಲ್ಲ? ಈ ಪ್ರಶ್ನೆಗಳು ನಿಮ್ಮ ನಿದ್ರೆಯನ್ನು ಕಿತ್ತುಕೊಂಡಿವೆ, ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸಿವೆ. ಆದರೆ ಮಿಥುನ ರಾಶಿಯವರೇ, ಇಂದು ನಾನು ನಿಮಗೆ ಒಂದು ಮಾತು ಹೇಳಲು ಬಂದಿದ್ದೇನೆ. ಸಮಸ್ಯೆ ನಿಮ್ಮಲ್ಲಿಲ್ಲ, ಸಮಸ್ಯೆ ನಿಮ್ಮ ದಿಕ್ಕಿನಲ್ಲಿತ್ತು. 2026 ಈ ಗೊಂದಲಕ್ಕೆ ಉತ್ತರ ಕೊಡಲು ಬರುತ್ತಿದೆ. ಇದು ಮಿಥುನ ರಾಶಿಯವರಿಗೆ ಕೇವಲ ಹೊಸ ವರ್ಷವಲ್ಲ, ಇದು ಸ್ಪಷ್ಟತೆ, ನಿರ್ಧಾರ ಮತ್ತು ದಿಕ್ಕಿನ ವರ್ಷ. ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ. ಬುದ್ಧಿ, ಮಾತು, ವ್ಯವಹಾರ, ಕಲಿಕೆ, ಸಂವಹನ ಇವೆಲ್ಲ ನಿಮ್ಮ ಸಹಜ ಶಕ್ತಿಗಳು. ಆದರೆ ಇಷ್ಟು ವರ್ಷ ಈ ಶಕ್ತಿಗಳು ಚದುರಿದಂತೆ ಕೆಲಸ ಮಾಡುತ್ತಿದ್ದವು. ಒಂದು ಕಡೆ ಬುದ್ಧಿ, ಮತ್ತೊಂದು ಕಡೆ ಭಾವನೆ, ಇನ್ನೊಂದು ಕಡೆ ಆಸೆ. 2026ರಲ್ಲಿ ಈ ಮೂರೂ ಒಂದೇ ದಿಕ್ಕಿನಲ್ಲಿ ಸಾಗಲು ಆರಂಭಿಸುತ್ತವೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಎಲ್ಲ ಅವಕಾಶಗಳಿಗೂ ಓಡಬೇಡಿ, ನಿಮಗೆ ಬೇಕಾದ ಅವಕಾಶವನ್ನು ಆಯ್ಕೆ ಮಾಡಿ. ಮಿಥುನ ರಾಶಿಯವರಿಗೆ ಒಂದು ಆಂತರಿಕ ಸಂಘರ್ಷ ಸದಾ ಇರುತ್ತದೆ. ಒಂದು ಭಾಗ ನಿಮಗೆ ಹೇಳುತ್ತದೆ, ಹೋಗು, ಪ್ರಯತ್ನ ಮಾಡು, ಬದಲಾಯಿಸು. ಮತ್ತೊಂದು ಭಾಗ ನಿಮಗೆ ಹೇಳುತ್ತದೆ, ಇಲ್ಲಿ ನಿಲ್ಲು, ಸ್ಥಿರವಾಗಿರು, ಸುರಕ್ಷಿತವಾಗಿರು. ಈ ಎರಡರ ನಡುವೆ ನೀವು ಹಲವು ವರ್ಷಗಳಿಂದ ಸಿಕ್ಕಿಹಾಕಿಕೊಂಡಿದ್ದೀರಿ. 2026 ಈ ಸಂಘರ್ಷವನ್ನು ಶಾಂತಗೊಳಿಸುವ ವರ್ಷ. ಈ ವರ್ಷ ನಿಮ್ಮೊಳಗೆ ಒಂದು ಸ್ಪಷ್ಟ ಧ್ವನಿ ಹುಟ್ಟುತ್ತದೆ, ಇದು ನನ್ನ ದಾರಿ, ಇದಕ್ಕಿಂತ ಬೇರೆ ಬೇಡ. ಈ ಧ್ವನಿಯನ್ನು ಕೇಳುವುದನ್ನು ನೀವು ಈ ವರ್ಷ ಕಲಿಯುತ್ತೀರಿ. ವೃತ್ತಿಯ ವಿಷಯಕ್ಕೆ ಬಂದರೆ 2026 ಮಿಥುನ ರಾಶಿಯವರಿಗೆ ತುಂಬಾ ಮಹತ್ವದ ವರ್ಷ. ವರ್ಷದ ಆರಂಭದಲ್ಲಿ ನಿಮ್ಮ ಮುಂದೆ ಅನೇಕ ಅವಕಾಶಗಳು ಬರಬಹುದು. ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್, ಹೊಸ ಕಲಿಕೆ, ಹೊಸ ಜನ. ಇವೆಲ್ಲವೂ ಒಂದೇ ಸಮಯದಲ್ಲಿ ಬಂದಾಗ ನಿಮಗೆ ಒಂದು ವಿಚಿತ್ರ ಭಾವನೆ ಬರುತ್ತದೆ. ಇದು ಅವಕಾಶವೇ ಅಥವಾ ಮತ್ತೊಂದು ಗೊಂದಲವೇ? ಇಲ್ಲಿಯೇ ನಿಮ್ಮ ಬುದ್ಧಿಯನ್ನು ಬಳಸಬೇಕು. ಎಲ್ಲವನ್ನೂ ಹಿಡಿಯಲು ಹೋದರೆ ಏನೂ ನಿಮ್ಮ ಕೈಯಲ್ಲುಳಿಯದು. 2026 ನಿಮಗೆ ಕಲಿಸುವ ಪಾಠ. ಆಯ್ಕೆ ಮಾಡುವುದೂ ಕೂಡ ಶಕ್ತಿ. ವರ್ಷದ ಮೊದಲಾರ್ಧದಲ್ಲಿ ನೀವು ಪ್ರಯೋಗ ಮಾಡಬಹುದು. ಆದರೆ ವರ್ಷದ ಮಧ್ಯದಿಂದ ಒಂದು ದಿಕ್ಕನ್ನು ಆಯ್ಕೆ ಮಾಡಿ ಅದರಲ್ಲೇ ನಿಮ್ಮ ಶಕ್ತಿಯನ್ನು ಹರಿಸಬೇಕು. ಅದನ್ನು ಮಾಡಿದರೆ ವರ್ಷದ ಎರಡನೇ ಅರ್ಧದಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಲು ಆರಂಭಿಸುತ್ತೀರಿ. ವ್ಯಾಪಾರ ಮಾಡುವ ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಐಡಿಯಾಗಳ ಕೊರತೆಯಿಲ್ಲ. ಆದರೆ ನೀವು ಇದುವರೆಗೆ ಒಂದು ಐಡಿಯಾವನ್ನೇ ಪೂರ್ಣವಾಗಿ ಅನುಷ್ಠಾನಗೊಳಿಸಿಲ್ಲ. ಒಂದು ಆರಂಭಿಸಿ ಮತ್ತೊಂದು ಕಡೆಗೆ ತಿರುಗಿದ್ದೀರಿ. 2026 ಈ ಚಕ್ರವನ್ನು ಮುರಿಯುವ ವರ್ಷ. ಈ ವರ್ಷ ನೀವು ಒಂದು ಐಡಿಯಾವನ್ನು ಹಿಡಿದು ಅದನ್ನು ನೆಲೆಗೆ ತರುವ ಶಕ್ತಿ ಪಡೆಯುತ್ತೀರಿ. ಡಿಜಿಟಲ್ ಕೆಲಸ, ಮೀಡಿಯಾ, ಬರವಣಿಗೆ, ಕನ್ಸಲ್ಟಿಂಗ್, ಶಿಕ್ಷಣ, ಮಾರಾಟ ಇವುಗಳಲ್ಲಿ ಲಾಭದ ಯೋಗವಿದೆ. ಆದರೆ ಮತ್ತೆ ಹೇಳುತ್ತೇನೆ, ಒಂದೊಂದೇ ಹೆಜ್ಜೆ. ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸು ವೇಗವಾಗಿ ಓಡುತ್ತದೆ. ಆದರೆ ಜೀವನವನ್ನು ಗೆಲ್ಲುವುದು ವೇಗದಿಂದಲ್ಲ, ದಿಕ್ಕಿನಿಂದ. 2026 ನಿಮಗೆ ಆ ದಿಕ್ಕನ್ನು ತೋರಿಸುವ ವರ್ಷ. ಮಿಥುನ ರಾಶಿಯವರೇ, ಇಲ್ಲಿ ನಾವು ನಿಮ್ಮ ಜೀವನದ ಇನ್ನೊಂದು ಆಳವಾದ ಭಾಗಕ್ಕೆ ಬರುತ್ತಿದ್ದೇವೆ. ನಿಮ್ಮ ಹೊರಗಿನ ಜೀವನ ಎಲ್ಲರಿಗೂ ಕಾಣುತ್ತದೆ, ನಿಮ್ಮ ಕೆಲಸ, ನಿಮ್ಮ ಮಾತು, ನಿಮ್ಮ ಚಟುವಟಿಕೆ. ಆದರೆ ನಿಮ್ಮ ಒಳಗಿನ ಜೀವನ, ಅದು ನಿಮಗೆ ಮಾತ್ರ ಗೊತ್ತು.
ಅದೇ ಭಾಗವನ್ನು 2026 ನಿಧಾನವಾಗಿ ಸ್ಪರ್ಶಿಸುತ್ತದೆ